ಹಲೋ ಎವ್ರಿವನ್, ವೆಲ್ಕಮ್ ಟು ಯಾನಿ ಕಿಚನ್. ಎಗ್ ಕರಿ ಮಾಡುವ ಅಂತ ತಿಳ್ಕೊಂಡಿದ್ದೇನೆ. ಒಂದು ಆಫ್ಟರ್ನೂನ್ ಲಂಚಿಗೆ ಸಿಂಪಲ್ಲಾಗಿ ಒಂದು ಎಗ್ ಕರಿ. ಸೊ ಅದಕ್ಕಾಗಿ ನಾನು ಒಂದು 3 ಎಗ್ಗನ್ನು ಒಂದು ವಿಸಿಲ್ ಬರುವಷ್ಟು ಬೇಯಿಸಿದ್ದೇನೆ. ನಂತರ ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ತೆಂಗಿನ ತುರಿಯಷ್ಟು, ಒಂದು 4 ದೊಡ್ಡ ಸ್ಪೂನಲ್ಲಿ 4 ಸ್ಪೂನಷ್ಟು ತೆಂಗಿನ ತುರಿ ತಗೊಂಡದನ್ನು ಗ್ರೈಂಡ್ ಮಾಡಿದ್ದೇನೆ. ಬೆಕ್ಕುಗಳ ನಾಟಕ ಆಗ್ತಾ ಉಂಟಿಲ್ಲಿ, ಒಂದೊಂದು ರೀತಿಯಲ್ಲಿ ಪೋಸ್ ಕೊಡ್ತಾ ಇದ್ದಾವೆ. ಏನು ಅಡುಗೆ ಮಾಡ್ತಿದ್ದಾಳೆ ಅಂತ ವೆಯ್ಟ್ ಮಾಡ್ತಾ ಇದ್ದಾವೆ ಎಲ್ಲವೂ ಕೂಡ. ಸೊ ತೆಂಗಿನಕಾಯಿಯನ್ನು ನಾನು ಗ್ರೈಂಡ್ ಮಾಡಿದ್ದೇನೆ. ಈಗ ಒಂದು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ತಕ್ಕೊಂಡು, ಸ್ವಲ್ಪ ಅಂದರೆ ಒಂದು 2-3 ಚಮಚದಷ್ಟು ಎಣ್ಣೆ ತಗೊಳ್ಬೇಕು. ಎಣ್ಣೆ ತಕ್ಕೊಂಡು ಅದಕ್ಕೆ ನೀರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸು, ಒಂದು ಶುಂಠಿ ಎಲ್ಲವನ್ನು ಹಾಕಿ ಹುರಿಬೇಕು. ಈಗ ನಾನೊಂದು 2 ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಸ್ವಲ್ಪ ಸಾಸಿವೆ ಹಾಕಿ, ಕರಿಬೇವು ಸ್ವಲ್ಪ ಹಾಕಿ ಒಗ್ಗರಣೆ ಹಾಕಿ, ನಂತರ ನೀರುಳ್ಳಿ, ಟೊಮ್ಯಾಟೊ, ಜಿಂಜರ್ ಎಲ್ಲವನ್ನು ಹಾಕ್ತಾ ಇದ್ದೇನೆ. ಸಾಸಿವೆ ಹಾಕಿದೆ. ಬೇಕಿದ್ರೆ ಜೀರಿಗೆ ಕೂಡ ಹಾಕ್ಕೊಳ್ಬಹುದು. ಕರಿಬೇವು, ಏನೂ ಕಷ್ಟ ಇಲ್ಲ, ತುಂಬ ಸಿಂಪಲ್. ನಾನು ಚಿಕನ್ಗೆ ಯಾವತ್ತೂ ಕೂಡ ಚಿಕನ್ ಸುಕ್ಕ ಮಾಡಲಿಕ್ಕೆಲ್ಲ ಮಸಾಲೆ ರೆಡಿ ಮಾಡಿಟ್ಟಿರ್ತೇನೆ ಯಾವತ್ತು. ಸೊ ಅದೇ ಮಸಾಲೆಯನ್ನು ಹಾಕಿ ಇಲ್ಲಿ ನಾನು ಮಾಡ್ತಾಯಿದ್ದೇನೆ. ಮಸಾಲೆ ಎಲ್ಲ ಡೀಟೇಲ್ಸ್ ನಾನು ಮೊದಲೇ ಯೂಟ್ಯೂಬ್ ವಿಡಿಯೋಗಳಲ್ಲಿ ಹಾಕಿದ್ದೇನೆ. ಸೊ ಅದೇ ರೀತಿಯ ಮಸಾಲೆಯನ್ನು ಇಲ್ಲಿ ನಾನು ಹಾಕ್ತಾಯಿದ್ದೇನೆ. ನೋಡಿ, ಇಲ್ಲಿ ಹುರುಳಿಕೀಗ ಟೊಮ್ಯಾಟೊ, ನೀರುಳ್ಳಿ, ಒಂದು ಮೆಣಸು, ಶುಂಠಿ ಎಲ್ಲವನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೇನೆ. ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕುವ. ಅರಿಶಿನ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನ್ ಅರಿಶಿನ. ಉಪ್ಪು ಸ್ವಲ್ಪ, ನಾನೊಂದು 3 ಮೊಟ್ಟೆ ತಗೊಳ್ತಾ ಇದ್ದೇನೆ. ಸೊ ಸ್ವಲ್ಪ ಉಪ್ಪು ಸಾಕು, ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸಾಕು. ಮತ್ತೆ ಬೇಕಾದರೆ ರುಚಿಗೆ ಹಾಕ್ಕೊಳ್ಬೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕ್ತಾ ಇದ್ದೇನೆ, ಬಿಕಾಸ್ ಆಲ್ರೆಡಿ ನಾನು ಜಿಂಜರ್ ಮತ್ತು ಗಾರ್ಲಿಕ್ ಎಲ್ಲ ಹಾಕಿದ್ದೇನೆ. ಸ್ವಲ್ಪ ಹುಳಿ ನೀರು, ನೋಡಿ ಮಸಾಲೆ ಹುಡಿ ನಿಮಗೆ ಎಷ್ಟು ಬೇಕು ಅಂದರೆ ಒಂದು 2-3 ಸ್ಪೂನಷ್ಟು ಹಾಕ್ಕೊಳ್ಳಿ. ಮತ್ತೆ ಬೇಕಾದ್ರೆ ಕೊಕೊನಟ್ ನಾನು ಮಿಲ್ಕ್ ಹಾಕ್ತಾಯಿದ್ದೇನೆ. ಆನಂತರ ಕಮ್ಮಿ ಆಗ್ತದೆ ಅಂತ ಹೇಳಿದರೆ ಆನಂತರ ಕೂಡ ಹಾಕ್ಕೊಳ್ಬೋದು. ಅಷ್ಟು ಖಾರ ಇರೋದಿಲ್ಲ ಇದು, ಯಾಕಂದರೆ ನಾವು ಎಲ್ಲ ಫ್ರೈ ಮಾಡಿರೋದ್ರಿಂದಾಗಿ ಸ್ವಲ್ಪ ಒಂದು 2-3 ಸ್ಪೂನಷ್ಟು ಹಾಕೋದು ಅಷ್ಟೇ. ಯಾಕಂದರೆ ನಾವು ಬೇಕಾದ್ರೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು ಇದಕ್ಕೆ. ನಮಗೆ ಕೆಲವೊಮ್ಮೆ ಎಗ್ಗಿದ್ದು ಜಸ್ಟ್
ಕಟ್ ಮಾಡದೆ ಕರಿ ಬೇಡ ಅಂತ ಹೇಳಿದ್ರೆ ಈ ಟೈಮಲ್ಲೇ ಒಂದು ಎಗ್ ಕೂಡ ಹಾಕ್ಕೊಂಡು ನಾವು ಜಸ್ಟ್ ಸುಕ್ಕ ಟೈಪ್ ಆಗುತ್ತೆ, ಗಂಜಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅದು. ಆ ರೀತಿ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನಾನು ಕೊಕೊನಟ್ ಮಿಲ್ಕ್ ಮತ್ತು ವಾಟರ್ ಎಲ್ಲ ಹಾಕಿ ಕರಿ ಟೈಪ್ ಮಾಡ್ತಾಯಿದ್ದೇನೆ. ನೋಡಿ, ಕೋಕೋನಟ್ ಮಿಲ್ಕ್ ಹಾಕ್ತಾಯಿದ್ದೇನೆ. ಮೆಣಸಿನ ಹುಡಿ ಕಮ್ಮಿ ಆದರೆ ಸ್ವಲ್ಪ ಹಾಕ್ಕೊಳ್ಬೋದು. ಸ್ವಲ್ಪ ಮೆಣಸಿನ ಹುಡಿ ಹಾಕಿದ್ದೀನಿ ನಾನು, ಸ್ವಲ್ಪ ಖಾರ ಕಮ್ಮಿ ಇತ್ತು. ಒಟ್ಟಾರೆ ನಾನು ಒಂದು 3-3.5 ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ಹಾಕಿದ್ದೇನೆ. ನೀರು ಸ್ವಲ್ಪ ಅಂದರೆ ಸ್ವಲ್ಪ, ಅದು ನಾವು ಕೊಕೊನಟ್ ಮಿಲ್ಕ್ ಹಾಕೋದ್ರಿಂದಾಗಿ ದಪ್ಪ ಆಗ್ತದೆ. ಸೊ ಅದರಿಂದಾಗಿ ಸ್ವಲ್ಪ ನೀರು ಹಾಕ್ತಾ ಇರಬೇಕು. ಆ್ಯಂಡ್ ನಾನು ತಗೊಂಡಂಥ ಪಾತ್ರೆ ಕೂಡ ಮಣ್ಣಿದ್ದು, ಅದು ದಪ್ಪ ಇರೋದ್ರಿಂದಾಗಿ ಸ್ವಲ್ಪ ಗ್ಯಾಸ್ ಆಫ್ ಮಾಡಿದ ನಂತರ ಕೂಡ ಅದು ಬಿಸಿ ಇರೋದ್ರಿಂದಾಗಿ ಅದು ಎಲ್ಲ ನೀರನ್ನು ಎಳ್ಕೊಂಡು ಅದು ಗಸಿ ಅಂದರೆ ಸುಕ್ಕ ಟೈಪ್ ಆಗೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ತಾನೆ ಇರಬೇಕಿಲ್ಲಿ. ನೋಡಿ, ರೆಡಿ ಆಗ್ತಾ ಬಂದಿದೆ ಮಸಾಲೆ ಎಲ್ಲ. ಈ ಟೈಮಲ್ಲಿ ನಾವು ಉಪ್ಪು ಹುಳಿ ಬೇಕಾದ್ರೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟಿಗೆ ಕಟ್ ಮಾಡಿದಂಥ ಎಗ್ಗನ್ನು ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮುಚ್ಚಳ ಇಟ್ಬಿಟ್ರೆ ಇಮಿಡಿಯೇಟ್ ಇನ್ಸ್ಟೆಂಟಾಗಿ ಒಂದು ಎಗ್ ಕರಿ ರೆಡಿ ಆಗ್ತದೆ. ಗಂಜಿ ಜೊತೆ ಕೂಡ ಒಳ್ಳೆಯದಾಗ್ತದೆ. ಚಪಾತಿಗೆ ಕುರ್ಮಾ ರೀತಿಯಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು ಇದನ್ನು. ಅನ್ನ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್. ವೈಟ್ ರೈಸ್ ಅಂತೂ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಸೊ ಟ್ರೈ ಮಾಡಿ, ಈಸಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.